ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾವಣೆ ಬಿರುಗಾಳಿ ಏಳೋ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದರಲ್ಲೂ ಈ ನವೆಂಬರ್ ಕ್ರಾಂತಿ ಅನ್ನುವಂಥ ವಿಚಾರ ಏನು ಮೇಲಿದೆ ಪ್ರಸ್ತಾಪದಲ್ಲಿತ್ತು, ಆ ನವೆಂಬರ್ ಹೊಸ್ತಿಲಲ್ಲೇ ಈಗ ಸಭೆಗಳ ಮೇಲೆ ಸಭೆಗಳು ನಡೆಯೋದಕ್ಕೆ ಶುರುವಾಗಿದೆ. ಸಿಎಂ ಆಪ್ತರುಗಳಂತೂ ತೆರೆಮರೆಯಲ್ಲೇ ತಂತ್ರ ರೂಪಿಸ್ತಾ ಇದ್ದಾರೆ. ಆದರೆ ಇದೆಲ್ಲವನ್ನ ಸೈಲೆಂಟ್ ಆಗಿ ಗಮನಿಸ್ತಾ ಇರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತನ್ನದೇ ಆದಂತ ಕೆಲ ಸ್ಟ್ರಾಟಜಿಗಳನ್ನ ಹೆಣಿತಾ ಇದ್ದಾರೆ. ಬರೀ ಹಾಗಾದ್ರೆ ಕಾಂಗ್ರೆಸ್ ಪಾಳೆಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರವಾಗಿ ಏನೇನು ನಡೀತಾ ಇದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆ ಬಿರುಗಾಳಿ. ನವೆಂಬರ್ ಕ್ರಾಂತಿ ಹೊಸ್ತಿಲಲ್ಲೇ ಸಭೆ ಮೇಲೆ ಸಭೆ. ನಿನ್ನೆ ಪರಂ ಮತ್ತು ಮಹದೇವಪ್ಪ ಗುಪ್ತ ಮಾತು. ಕಾಂಗ್ರೆಸ್ ಪಾಳ್ಯದಲ್ಲಿ ಜ್ವಾಲಾಮುಖಿ ಎತ್ತಿರುವುದಂತೂ ಸತ್ಯ. ಒಳಗೊಳಗೆ ಕೊತ ಅಂತಿದೆ. ಅದ್ಯಾವ ಕ್ಷಣದಲ್ಲಿ, ಅದ್ಯಾವ ಹೊತ್ತಿನಲ್ಲಿ, ಅದ್ಯಾವ ಸಂದರ್ಭದಲ್ಲಿ ಸ್ಫೋಟಗೊಳ್ಳುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸ್ಫೋಟವಾದ್ರೆ ಅದರ ತೀವ್ರತೆಯಂತೂ ಅಣುಬಾಂಬ್ನಂತೆ ಇರೋದು ಪಕ್ಕ. ಸಿಎಂ ಆಪ್ತ ಕೆಎನ್ ರಾಜಣ್ಣ ನವೆಂಬರ್ ಕ್ರಾಂತಿ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ರಾಜಕೀಯ ಲೆಕ್ಕಾಚಾರಗಳು ಜೋರಾಗಿಯೇ ನಡೀತಿದೆ. ನವೆಂಬರ್ ಕ್ರಾಂತಿ ಹೊತ್ನಲ್ಲೇ ಕಾಂಗ್ರೆಸ್ನಲ್ಲಿ ನಾನಾ ಬೆಳವಣಿಗೆಗಳು ಆಗ್ತಿವೆ. ಒಂದ್ ಕಡೆ ದಲಿತ ನಾಯಕರು ಅಲರ್ಟ್ ಆಗಿ ತಮ್ಮದೇ ಆದ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಭೆ ಮಾಡ್ತಿದ್ದಾರೆ. ಮೊನ್ನೆಯಷ್ಟೇ ಎಚ್ಸಿ ಮಹದೇವಪ್ಪ ನಿವಾಸದಲ್ಲಿ ಸಭೆ ಮಾಡಲಾಗಿತ್ತು. ಇದೀಗ ನಿನ್ನೆ ವಿಧಾನಸೌಧದಲ್ಲಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. 10 ನಿಮಿಷ ಕಾಲ ಇಬ್ಬರು ಕ್ಲೋಸ್ ಡೋರ್ ಸಭೆ ಮಾಡಿದ್ದಾರೆ. ಆದ್ರೆ ಸಭೆ ಬಗ್ಗೆ ಪರಮೇಶ್ವರ್ ಮಾತ್ರ ಹೇಳ್ತಿರೋದು ಹೀಗೆ. ಮೀಟಿಂಗ್ಗೆ ಡಿಲೇ ಆಯ್ತು. 1 ಗಂಟೆ ಕರೆದಿದ್ರು. 1 ಗಂಟೆ ಬೇಡ, 4 ಗಂಟೆಗೆ ಭೇಟಿ ಮಾಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ರು. ಆವಾಗ ಮಹದೇವಪ್ಪನವರು, ನಾವು ಪಕ್ಕದ ಆಫೀಸ್ ಅಲ್ವಾ, ನಾವು ಊಟಕ್ಕೆ ಏನು ಮಾಡೋದು ಅಂತ, ಹೋಗೋಣ ಊಟಕ್ಕೆ ಅಂತ. ಇಲ್ಲ, ನಮಗೆ ಊಟ ಇಲ್ಲೇ ಬರ್ತಾ ಇದೆ, ಇಲ್ಲೇ ಮಾಡೋಣ ಅಂದರು. ಸೊ ನಾನು ಅವರು ಪಕ್ಕದಲ್ಲೇ ಚೇಂಬರ್ ಅಲ್ಲ, ಊಟ ಮಾಡಿದ್ರು. ನವೆಂಬರ್ 7ರಂದು ಸಿಎಂಗೆ ಔತಣಕೂಟ ಏರ್ಪಡಿಸಿದ ರಾಜಣ್ಣ. ಮತ್ತೊಂದು ಕಡೆ ನವೆಂಬರ್ 7ರಂದು ಸಿಎಂಗೆ ಆಪ್ತ ಶಾಸಕ ರಾಜಣ್ಣ ಔತಣಕೂಟ ಏರ್ಪಡಿಸಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ತುಮಕೂರಿನ ಕೆಎನ್ ರಾಜಣ್ಣ ನಿವಾಸದಲ್ಲಿ ಔತಣಕೂಟ ಆಯೋಜನೆ ಮಾಡಲಾಗಿದೆ. ವಿಷಯ ಏನು ಅಂದ್ರೆ, ನವೆಂಬರ್ 10ರ ನಂತರ ದೆಹಲಿಗೆ ಡಿಕೆ ಹೋಗೋ ಸಾಧ್ಯತೆ ಇದೆ. ದೆಹಲಿಗೆ ಹೋಗೋ 3 ದಿನ ಮುಂಚೆಯೇ ರಾಜಣ್ಣ ಔತಣಕೂಟ ಏರ್ಪಡಿಸಿರೋದು ನಾನಾ ಲೆಕ್ಕಾಚಾರಕ್ಕೂ ಕಾರಣವಾಗಿದೆ. ಔತಣಕೂಟ ಇಲ್ಲ, ಅದು ಔತಣಕೂಟ ಏನಿಲ್ಲ. ಸಹಜವಾಗಿ ಊಟಕ್ಕೆ ಕರೆದಿದ್ದಾರೆ, ಅದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲರೂ ಹೋಗ್ತೀವಿ, ನಾವೆಲ್ಲ ಹೋಗ್ತೀವಿ. ಅದಕ್ಕೆ ಈಗ ನಮ್ಮ ವ್ಯಾಪ್ತಿಗೆ ಎಷ್ಟಿದೆ ಅಷ್ಟು ಈಗ ಹೇಳಿದ್ರೆ ರಾಜಣ್ಣ ಅವರ ಮನೆಗೆ ಊಟಕ್ಕೆ ಹೋಗೋದು ಅದನ್ನು ಹೇಳ್ಬೋದು. ಈಗ ರಾಜಣ್ಣ ಅವರು ಸೇರಿಸ್ಬಿಡ್ಬಿಡೋದು ನಮ್ಮ ವ್ಯಾಪ್ತಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಅಂತ ಸುಮಾರು ಸರಿ ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ. ಬದಲಾವಣೆ ಚರ್ಚೆ ಮುನ್ನೆಲೆ ಬರ್ತಿದ್ದಂತೆಯೇ ಸಿದ್ದರಾಮಯ್ಯ ಪರ ಅಹಿಂದ ದಾಳವನ್ನು ಉರುಳಿಸಲಾಗ್ತಿದೆ. ಸಿದ್ದರಾಮಯ್ಯ ಆಪ್ತರ ಮೂಲಕ ಅಹಿಂದ ಹೆಸರಿನಲ್ಲಿ ದಾಳ ಉರುಳಿಸಲಾಗ್ತಿದೆ. ಪತ್ರ ಚಳುವಳಿ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡುವ ಕೆಲಸವೂ ಆಗ್ತಿದೆ. ಮೈಸೂರಿನಿಂದ ರಾಜ್ಯದಾದ್ಯಂತ ಹೋರಾಟಕ್ಕೆ ಪ್ಲಾನ್ ಮಾಡಲಾಗಿದೆ. ಕಳೆದ ಚುನಾವಣೆಯಲ್ಲಿ ಅಹಿಂದ ಮತಗಳು ಕೈ ಹಿಡಿದಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಬಣ ಪಣ ತೊಟ್ಟಿದೆ. ಎರಡು 2028ಕ್ಕೂ ಸಿದ್ದು ನಾಯಕತ್ವದಲ್ಲಿ ಚುನಾವಣೆ. ಸಿಎಂ ಆಪ್ತ ಸಚಿವ ಭೈರತಿ ಸುರೇಶ್ ಹೇಳಿಕೆ. ಸಿಎಂ ಆಪ್ತ ಆಗಿರೋ ಸಚಿವ ಭೈರತಿ ಸುರೇಶ್ ಮಾತನಾಡಿ 2028ಕ್ಕೂ ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಚುನಾವಣೆ ಎದುರಿಸ್ತೀವಿ ಅಂದಿದ್ದಾರೆ. ನಾನು ಹೇಳ್ತಾ ಇರೋದು ಇಷ್ಟೇ, ನನ್ನ ಒಳಗೊಂಡಂತೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು, PCC ಅಧ್ಯಕ್ಷರು ಅವರೇ ಹೇಳಿರುವಂಥ ಪ್ರಕಾರ ಸಿದ್ದರಾಮಯ್ಯನವರು ಈ ರಾಜ್ಯದ ನಾಯಕರು. 28ಕ್ಕೆ ಅವರು ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಎಲ್ಲರದ್ದು ಒತ್ತಾಯ ಇದೆ. ನಮ್ಮ ಒತ್ತಾಯಕ್ಕೆಲ್ಲ ಅವ್ರು ಮಣಿದು ಸ್ಪರ್ಧೆ ಮಾಡ್ತಾರೆ ಅಂತ ನಮ್ಮ ನಂಬಿಕೆ ಇದೆ. ಪಟ್ಟಕ್ಕಾಗಿ ಸಿಎಂ ಡಿಸಿಎಂ ಮಧ್ಯೆ ತೆರೆಮರೆಯಲ್ಲೇ ಫೈಟ್ ನಡೀತಿರುವಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಹೆಸರನ್ನೇ ತೇಲಿ ಬಿಡಲಾಗ್ತಿದೆ. 2028ಕ್ಕೆ ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ ಶಾಸಕ ಅನಿಲ್ ಚಿಕ್ಕಮಾದು ಅಂದಿದ್ದಾರೆ. ವಿಶೇಷವಾಗಿ ವಾಲ್ಮೀಕಿ ಸಮುದಾಯದಲ್ಲಿ ಏಕೈಕ ನಾಯಕ ಇರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಸಾಹೇಬರು. ಯಾಕಂದರೆ ಅವರು ಹಲವಾರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ, ಆದರ್ಶವನ್ನು ಇಟ್ಕೊಂಡು ಹಿಂದುಳಿದ ವರ್ಗ ಬಗ್ಗೆ ಭಾಳ ಆಸಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಸಾಹೇಬರು ಯಾವ ರೀತಿ ಈ ಒಂದು ಸಮುದಾಯದ ಮೇಲೆ ಎತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅದೇ ರೀತಿ ಅವರು ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಕೊಂಡು
ಸಮುದಾಯವನ್ನು ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ವಿಶೇಷವಾಗಿ ವಾಲ್ಮೀಕಿ ಸಮುದಾಯದಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಆಸೆ ಇರ್ತಕ್ಕಂಥದ್ದು ಒಂದು ಅವಕಾಶ ಅವ್ರಿಗೂ ಕೂಡ ಸಿಕ್ಕಲಿ ಅನ್ನೋ ಆಸೆ ಆಕಾಂಕ್ಷೆಗಳಿರ್ತದೆ. 2028ಕ್ಕೆ ಅಂತಲೂ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಮೌನ ಉತ್ತರದ ಮೂಲ, ಡಿಸಿಎಂ ಸೈಲೆಂಟ್ ಗೇಮ್. ಪಕ್ಷದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ರು ಕೂಡ ಡಿಸಿಎಂ ಡಿಕೆ ಸೈಲೆಂಟ್ ಗೇಮ್ ನಡೆಸ್ತಿದ್ದಾರೆ. ಪಕ್ಷದಲ್ಲಿ ಏನೇನು ನಡೀತಿದೆ ಎಲ್ಲವೂ ಗೊತ್ತಿದೆ, ನನಗೇನು ಜವಾಬ್ದಾರಿ ಇದೆ, ಅದರಂತೆಯೇ ಹೈಕಮಾಂಡ್ಗೆ ರಿಪೋರ್ಟ್ ಕೊಡ್ತಿದ್ದೀನಿ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರು. ನನಗೇನು ಮಾಹಿತಿ ಇಲ್ಲ. ಅದು ಪ್ರತಿ ತಿಂಗಳೂ ಒಂದು ಸರ್ವೆ ಟೀಮ್ ನಡೀತಾ ಇರ್ತದೆ ನಮ್ಮ ಪಾರ್ಟಿಲಿ, ನಮ್ಮ ಮೇಲೂ ನಡೀತಾ ಇರ್ತದೆ, ಶಾಸಕರ ಮೇಲೂ ನಡೀತಾ ಇರ್ತದೆ. ಏನೇನು ಆಕ್ಟಿವಿಟೀಸ್ ಇದೆ ಅದು ನಡೀತಾ ಇರ್ತದೆ. ಅದು ರೆಗ್ಯುಲರ್ ಆಗಿ ರಿಪೋರ್ಟ್ ಹೋಗ್ತಾನೆ ಇರ್ತದೆ. ಏನೇನೋ ಅವ್ರ ಕ್ಷೇತ್ರದಲ್ಲಿ ಏನಾದ್ರು ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ, ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ, ಸರ್ಕಾರದ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರಾ, ಇದೆಲ್ಲ ಕೂಡ ಮಾಡ್ತಾ ಇರ್ತಾರೆ. ಅವ್ರ ರಿಪೋರ್ಟ್ನ ಅವ್ರ ಪಾಡು ತರಿಸ್ಕೊಳ್ತಾ ಇರ್ತಾರೆ. ನಾವು ಪ್ರತಿ ತಿಂಗಳೂ ಪಕ್ಷದ ಆಕ್ಟಿವಿಟೀಸ್ ನಾವೇನು ಮಾಡ್ತೀವಿ, ನನಗೇನು ರೆಸ್ಪಾನ್ಸಿಬಿಲಿಟಿ ಇದೆ, ನಾವು ಅವ್ರಿಗೆ ರಿಪೋರ್ಟ್ ಕಳಿಸ್ಕೊಡ್ತಾ ಇದೀವಿ. ಬೇರೆ ವಿಚಾರ, ಮಿನಿಸ್ಟ್ರಿ ವಿಚಾರ ನನಗೆ ಗೊತ್ತಿಲ್ಲ. ಡಿಕೆಶಿ ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಮೌನವಾಗಿ ಗಮನಿಸುತ್ತಿದ್ದಾರೆ. ನವೆಂಬರ್ 20ರ ಬಳಿಕ ಬದಲಾವಣೆ ನಿರೀಕ್ಷೆಯಲ್ಲಿ ಡಿಕೆ ಇದ್ದಾರೆ. ಹೈಕಮಾಂಡ್ ಮೇಲೆ ಬಲವಾದ ನಂಬಿಕೆಯನ್ನಿಟ್ಟಿದ್ದಾರೆ. ಹೀಗಾಗಿ ಹೆಚ್ಚು ಮಾತನಾಡದೆ ತಮ್ಮ ತಂತ್ರಗಾರಿಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಅದೇನೇ ಹೇಳಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಜ್ವಾಲಾಮುಖಿ ಎದ್ದಾಗಿದೆ. ಮುಂದೆ ಆಗೋ ಸ್ಫೋಟ ಅದ್ಯಾವ ಕ್ರಾಂತಿಯಾಗುತ್ತೆ ಅನ್ನೋದು ಕೆಲವೇ ದಿನಗಳಲ್ಲಿ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.